ಸಲ ಇರ್ತಾರೆ ಸುಮಾರು ಸಲ ಹೋಗಿದ್ವಿ. ಮತ್ತು ಅವ್ರ ಪಂಚಾಯತ್ ಮೆಂಬರ್ನು ಸೈದಲ್ಲಿ ಉಂಟು, ಅವರೆಲ್ಲ ಇಬ್ಬು ಅಲ್ಲಿ ಉಂಟು, ಮತ್ತು ಬಾಕಿ ಎಲ್ಲ ಮೆಂಬರ್ಗೆ ಕರ್ಕೊಂಡು ಹೋಗಿದ್ವಿ. ಎಲ್ಲ ಹೋಗಿ ಎಲ್ಲ ಸುಸ್ತಾಗಿದೆ. ಈಗ ನಿಮ್ಮ ಹತ್ರ ಒಂದ್ಸಲ ಮತ್ತೆ ನೀವು ತಾಲೂಕು ಪಂಚಾಯತ್ ಆಫೀಸರ್ ನಿಮ್ಮ ಹತ್ರ ಬರ್ತಿದ್ದಾರೆ, ನಿಮಗೆ ಒಂದ್ಸಲ ಮುಖಾಮುಖಿ ಮಾತಾಡಿ ಇವ್ರಿಗೆ ಪರಿಚಯ ಆಗಿ ನಂತರ ಮತ್ತು ನಿಮಗೆ ಒಂದು ಮನವಿ ಕೊಟ್ಟು ಮತ್ತು ಎ ಸಿ ಸಾಹೇಬ್ರ ಹತ್ರ ಹೋಗ್ತೀವಿ. ಮತ್ತು ಇದು ಆಗಲಿಲ್ಲ ನಾವು ಮತ್ತೆ ಕಾರವಾರ ಹೋಗಿ ಟ್ರೈ ಮಾಡಿದ್ವಿ. ಅದು ಮುಂಚೆ ನೀವು ಏನು ಮಾಡ್ತೀರಿ ಬಂದು ಮಾಡಿ, ಯಾಕೆ ಅವರೇ ಹೇಳ್ತಾರೆ ನಮಗೆ ಕಸ ಹಾಕಲಿ ಜಾಗ ಇಲ್ಲ ಅಂತ. ಅದು ಪ್ರಾಬ್ಲಮ್ ನಮ್ದಲ್ಲ, ಅವ್ರಿಗೆ ಜಾಗ ಸಂಚನ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಯಾವುದೋ ಒಂದು ಏರಿಯಾ ಉಂಟು ಅವ್ರು, ಆ ಏರಿಯಾ ಜಾಗ ನೋಡಿ ಬಿಡ್ತೀವಿ. ಅದೇ ಜನರಿಗೆ ತೊಂದರೆ ಆಗ್ತಾ ಇದ್ದರೆ ಯಾರು ಅಬ್ಜೆಕ್ಷನ್ ಮಾಡಿದ್ದಂತೆ ನಾನು ಹೋಗಿ ನೋಡಿದೆ, ಅಷ್ಟೊಂದು ತೊಂದರೆ ಇಲ್ಲ, ಎಲ್ಲೂ ಡೆವಲಪ್ ಆಗಲಿಲ್ಲ ಅದು. ಆದರೆ ಸ್ವಲ್ಪ ತಾತ್ಕಾಲಿಕ ಆಗ್ಬಹುದು ಅಂತ ನಮ್ಮ ಇದು. ಬಟ್ ನಿಮ್ಮ ಅದು ಬಿಟ್ಟಿದ್ದಾರೆ. ನೀವು ಒಂಥರ ಹೋಗಿ ನೋಡಿ, ಅಥವಾ ನಿಮ್ಗೆ ಗೊತ್ತಾಗಿದೆ ಗೊತ್ತಿಲ್ಲ, ಅದು ಕಸ ಆಗುತ್ತೆ ಜಾಗ ಹೊಸ ಸಂಚನಾಗಿದೆ, ಅದ್ರ ಬಗ್ಗೆ ಗೊತ್ತುಂಟು, ಎಲ್ಲರೂ ಗೊತ್ತಿದೆ. ಈಗ ಅಲ್ಲ ಇರಲಿ ಒಂದು ಅದು ಗೊತ್ತಿದೆ, ನೀವು ಸ್ವಲ್ಪ ಮಾಡಿ. ಅಥವಾ ಯಾವ್ದು ಅಬ್ಜೆಕ್ಷನ್ ಉಂಟು ಏನು ನೋಟು ಪ್ರಾಬ್ಲಮ್ ನಮಗೆ ಪರ್ಮಿಟ್ ಸಾಲ್ವ್ ಆಗಬೇಕು. ಒಂದು ಎರಡನೇದು ಇಲ್ಲ ಅಂದರೆ ನೀವು ಮುನ್ಸಿಪಾಲಿಟಿಗೆ ಮಾತಾಡಿದ್ರೆ ಡಿ ಸಿಗೆ ಮಾತಾಡಿ ಮುನ್ಸಿಪಾಲಿಟಿಗೆ ಟೇಬಲ್ಗೆ ಹಾಕಿ ಹೇಳೋದು ವ್ಯವಸ್ಥೆ ಮಾಡಿ. ಲಾಸ್ಟ್ ನಾವು ಮುನ್ಸಿಪಾಲಿಟಿ ಅಧ್ಯಕ್ಷ ಇರಬೇಕಾದ್ರೆ ಗಾಳಿ ಪಂಚಾಯತ್ ಕಸ ನಾವು ಅದೇ ಹಾಕಿ ಕೊಟ್ಟಿದ್ದೀವಿ. ಈಗಿನ ಹಾಕ್ತಾ ಉಂಟು. ಇವತ್ತು ಅಧ್ಯಕ್ಷಿಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಉಂಟು, ಬಂದ್ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತ. ಅದು ನಾವು ಸ್ವಲ್ಪ ದೊಡ್ಡ ಮನುಷ್ಯ ಮಾಡಿ, ಯಾಕಂದರೆ ಜಾಲಿ ಪಂಚಾಯತ್ ಇಲ್ಲಿ ಹೆಬ್ಳೆ ಎಲ್ಲ ಒಂದೇ ಅಕ್ಕಪಕ್ಕ ಊರದು. ಅದೇನು ನಾವು ಹಂಗೆ ಬಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ನಾನು ಸ್ವಂತ ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಬೇಕ್ರೆ ಜಾರಿಗೆ ಕೊಟ್ಟಿದ್ದೆ, ಇನ್ನೂ ಇವತ್ತೇನು ಜಾರಿ ಉಂಟು. ಅದು ಇವತ್ತೇ ಒಂದು ನೋಟಿಸ್ ಜಾರಿ ಮಾಡದೇ ಉಂಟು. ಈಗ ಅಂದರೆ ಅವರು ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಜಾಗ ನೀವು ಬಂದೋಬಸ್ತ್ ಮಾಡೋದು. ಅದು ಏನು ಸಮಸ್ಯೆ ಅಂದರೆ, ಯಾಕಂದರೆ ಕಸ ಅದನ್ನು ಗೊತ್ತುಂಟಲ್ಲ ಸರ್, ಏನು ಪ್ರಾಬ್ಲಮ್ ಆಗ್ತದೆ ಜನರಿಗೆ, ಆರೋಗ್ಯಕ್ಕೆ, ಈಗ ಬೇಮಾರಿಗೆ ಏನು ಹಾನಿವಾಬಾದ್ನಲ್ಲಿ ಹೋಗಿ ನೀವು ಜಾಮಿಯಾಬಾದ್ ಬನ್ನಿ, ನೀವು ನಮ್ಮ ಸ್ಪೋರ್ಟ್ನಲ್ಲಿ ಬನ್ನಿ, ನಾನು ನಿಮಗೆ 10 ಜಾಗ ಉಂಟು ಅದು ತೋರಿಸ್ತೀನಿ. ಇಷ್ಟೇ ಮಾತು ಹೇಳಲಿಕ್ಕೆ ನಾವು ಬಂದಿದ್ವಿ. ಒಂದು ಮನವಿ ಕೊಡ್ತೀನಿ ನಾನು, ಮತ್ತೆ ನೀವು ನಂತರ ನೀವು ಮಾತಾಡಿ ಸರ್. ಸರ್ ಇರ್ತಕ್ಕಂತಹ ವಿಚಾರದ ಬಗ್ಗೆ ತಾವುಗಳು ಮನವಿ ಸಲ್ಲಿಸಿದೆ. ಈಗಾಗಲೇ 30/1/2020 ನಮ್ಮ ಹೆಬ್ಳೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ವೆ ನಂಬರ್ 361 ಅದರಲ್ಲಿ 10 ಗುಂಟೆ ಜಾಗ ಈಗಾಗಲೇ ಡಿ ಸಿಯಿಂದ ಸ್ಯಾಂಕ್ಷನ್ ಆಗಿ ಬಂದಿದೆ. ಇದು ಹೆಬ್ಳೆ ಗ್ರಾಮ ಪಂಚಾಯತ್ ಹಿಂದಿನ ಬಾಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಸಭೆಗೆ ಠರಾವಾಗಿ ಆ ಜಮೀನು ಪ್ರಸ್ತಾವನೆ ಹೋಗಿ ಅದು ಮಂಜೂರಾತಿಯಾಗಿ ಬಂದಿದೆ. ಈಗಾಗಲೇ ಆ ಜಮೀನಿಗೆ ಸಂಬಂಧಪಟ್ಟಂತೆ ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಅಮೌಂಟ್ ಸರ್ಕಾರದಿಂದ ರಿಲೀಸ್ ಆಗಿ ಅದಕ್ಕೆ ಟೆಂಡರ್ ಕಾಲ್ ಮಾಡಿ ಅದಕ್ಕೆ ವರ್ಕ್ ಆರ್ಡರ್ ಕೂಡ ಕಾಂಟ್ರಾಕ್ಟ್ ನಾವು ಇಶ್ಯೂ ಮಾಡಿದ್ದೇವೆ. ಈ ಹಂತದಲ್ಲಿ ಏನಾಗಿದೆ ಅಂದರೆ, ಬಹುತೇಕ ಆ ಒಂದು ಪಂಚಾಯತಿ ಬಾಡಿಯ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪಂಚಾಯತಿ ಬಾಡಿಯ ಸರ್ವಾನುಮತದ ಒಂದು ಏನಂದರೆ ಕೂಗದೇನೆಂದರೆ, ಅಲ್ಲಿ ಆ ಜಾಗದ ಪಕ್ಕದಲ್ಲಿ ಒಂದು ನಾಗರಕಟ್ಟೆ ಇದೆ. ನಾವೇನು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಹೊರಟಿದ್ದೇವೆ, ಆ ಜಾಗದ ಮೇಲೆ ಪ್ರತಿ ವರ್ಷಕ್ಕೆ ಎಲ್ಲ ಬಾರಿ ನಾವು 3 ಬಾರಿ ಅವರು ಅನ್ನಸಂತರ್ಪಣೆ ಕೂಡ ಟೆಂಡರ್ ಹಾಕೊಂಡು ಮಾಡ್ತಕ್ಕಂಥ ಸ್ಥಳ. ಹಾಗಾಗಿ ಧಾರ್ಮಿಕ ಭಾವನೆ ಏನು ಇಟ್ಟುಕೊಂಡು ಅವರು ಏನು ಪೂಜೆ ಮಾಡ್ತಾ ಬಂದಿದ್ದಾರೋ ಆ ಸ್ಥಳನೇ ಅಲ್ಲಿ ಇರೋದ್ರಿಂದ ದಯಮಾಡಿ ಅವರು ಬಹಳ ಸಲ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು. ಈಗ ನಾನು ಅದೇ ಪ್ರಶ್ನೆ ಇಟ್ಟೆ. ಆ ಜಾಗದಲ್ಲಿ ನಮ್ಮ DS1 ಉಪ ಕಾರ್ಯದರ್ಶಿ ರಾಯ್ಕರ್ ಸರ್ ಕೂಡ ಬಂದವರು, ಆ ಸ್ಪಾಟನ್ನು ವಿಸಿಟ್ ಮಾಡಿದ್ರು. ಅವರು ಕೂಡ ಜನರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸರ್ ಕೂಡ ಆ ಸುತ್ತಲೂ ನಿಮಗೆ ಎತ್ತರವಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ಕಟ್ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಕಸ ಅಂದರೆ ಇದು ಏನು ಸಣ್ಣ ಗುಜರಿ ಅಂಗಡಿ ಇದ್ದಾಗ, ಯಾಕಂದ್ರೆ ನಾವು ಪಟ್ಟಣದಲ್ಲಿ ಗುಜರಿ ಅಂಗಡಿಯನ್ನು ಏನು ಜನಸಂದಣಿ ಇರ್ತಕ್ಕಂಥ ಪ್ರದೇಶದಲ್ಲಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟೇವೆ. ಅದೇ ಥರನಾಗಿ ಇಲ್ಲಿ ನಾವು ವೈಜ್ಞಾನಿಕವಾಗಿ ಅದನ್ನು ಸೆಗ್ರಿಗೇಟ್ ಮಾಡಿ, ಒಂದು ಕಡೆ ಪ್ಲಾಸ್ಟಿಕ್ಕು, ಒಂದು ಕಡೆ ಗಾಜು, ಒಂದು ಕಡೆ ಕಬ್ಬಿಣದ ವಸ್ತುಗಳು, ಈ ರೀತಿ ಪ್ರತ್ಯೇಕ ಮಾಡಿ ಅದನ್ನು ಮಾರಾಟ ಮಾಡಿ ಬರ್ತಕ್ಕಂಥ ಆದಾಯವನ್ನು ನಾವು ಪಂಚಾಯಿತಿಗೆ ಉಪಯೋಗಿಸ್ಕೊಳ್ಳುವಂಥದ್ದು. ಮತ್ತು ಏನು ಕೆಲಸಗಾರರು ಕೆಲಸ ಮಾಡ್ತಾರೆ ಅವರಿಗೆ ಸಂಬಳವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ ಅಂತ ಎಲ್ಲ ಹೇಳಾಯಿತು. ಅದು ಕೂಡ ಜನರು ಆ ಒಂದು ಏನು ಅಲ್ಲಿ ನಾಗರಕಟ್ಟೆ ಇರೋದ್ರಿಂದ, ವಾರ್ಷಿಕವಾಗಿ ನಾವು ಪೂಜೆ ಸಲ್ಲಿಸ್ತಾ ಇರೋದ್ರಿಂದ, ಪಾರಂಪರಿಕವಾಗಿ ನಾವು ಏನು ಆ ದೇವರನ್ನು ನಡ್ಸ್ಕೊಂಡು ಬಂದಿದ್ದೇವೆ, ಅದಕ್ಕೆ ತಡೆ ಆಗ್ತದೆ ಅಂತ ಅವರು ಭಾಳ ರಿಕ್ವೆಸ್ಟ್ ಮಾಡಿ ಅಲ್ಲಿ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಹಾಗಾದರೆ ಕೊಡದೇ ಇದ್ದರೆ ನೀವು ಪರ್ಯಾಯವಾಗಿ ಒಂದು ಜಾಗವನ್ನು ಸೂಚಿಸಿ ನಮಗೆ ಅಂತ ಹೇಳಿದಾಗ ಈಗಾಗಲೇ ಒಂದು 2-3 ಜಾಗ ಕೊಟ್ಟಿದ್ದಾರೆ. ಸದ್ಯದ ಬೆಳವಣಿಗೆ ಪ್ರಕಾರ ಅಲ್ಲಿ ನಮ್ಮ ಹೆಬಳೆಯಲ್ಲಿ ಒಂದು ಆಡಿ ಜಮೀನನ್ನು ಗುರುತಿಸ್ಬಿಟ್ಟು ಅವರು ಪ್ರಸ್ತಾವನೆ ಸಲ್ಲಿಸಿದೆ ಅಂತ ನನಗೆ ನಿನ್ನೆ ದಿನ ಅವರು ಕೂಡ ಹೇಳಿದ್ದಾರೆ. ಪಿಡಿಯೋರು ಈ ಪಿಡಿಯೋ ಸ್ವತಃ ನನ್ನ ಜೊತೆ ಇದ್ರು ಈಗ BCಯಲ್ಲಿ.
ಅದನ್ನು ಸಾಮಾನ್ಯ ಸಭೆಯಲ್ಲಿ ಒಂದು ಇಟ್ಕೊಂಡು ನಾವು ಠರಾವು ಮಾಡಿ ಆ ಪ್ರಸ್ತಾವನೆ ಕಳಿಸ್ತೇವೆ. ಇದಕ್ಕೆ ಮಾನ್ಯ ಶಾಸಕರು ಕೂಡ ಏನು ಆ ಒಂದು ಜಾಗದ ಒಂದು ಮಂಜೂರಿಯ ಒಂದು ಪ್ರಕ್ರಿಯೆಗೆ ತಾನು ಕೂಡ DC ಹತ್ರ ಎಲ್ಲ ಮಾತಾಡಿ ಅದನ್ನು ಮಾಡಿಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಏನಾಗಿದೆ ಅಂದರೆ ಈಗ ತಾವು ಕಸದ ಬಗ್ಗೆ ಹೇಳ್ತಾ ಇದ್ದೀರಿ. ಈ ಕಸ ಆ್ಯಕ್ಚುಲಿ ಹೆಬ್ಳೆಗೆ ಒಂದೇ ಸೀಮಿತ ಅಲ್ಲ. ನಾವು ಇಲ್ಲಿ ದಯಮಾಡಿ ನೋಡಬೇಕು, ಈ ಹೆಬ್ಳೆ ಈ ಒಂದು ಕಸ ಬೀಳ್ತಕ್ಕಂಥ ಪ್ರದೇಶ ಜಾಲಿಪಟ್ಟಣ ಪಂಚಾಯತ ಪುರಸಭೆ ವ್ಯಾಪ್ತಿ ಮತ್ತು ನಮ್ಮ ಹೆಬ್ಳೆಯನ್ನು ಸ್ವಾಗತಿಸ್ತಕ್ಕಂಥ ಮಹಾದ್ವಾರ. ನಮ್ಮ ಹೆಬ್ಳೆ ವ್ಯಾಪ್ತಿಯಲ್ಲಿ ಇಲ್ಲಿಂದ ಈ ಒಂದು ಸ್ಥಳದಿಂದ ತೆಂಗಿನಗುಂಡಿಯ ತುದಿ ತನಕ ಇದೆ, ಬೀಚ್ ತನಕ ಇದೆ, ಅಲ್ಲಿ ಎಲ್ಲೂ ಕಸ ಇಲ್ಲ. ಕಸ ಇರೋದು ಈ ಮೂರು ಏನು ಸ್ಥಳ ಸೇರ್ತಕ್ಕಂಥ ಈ ಗಡಿಯಲ್ಲಿ. ಹಾಗಾಗಿ ನಾವೇನು ಮಾಡಿದ್ದೇವೆ ಅಂದರೆ ಹಿಂದಿನ ಸಲ CPI ಸರ್ ಮಾತಾಡಿ ನೀವು ಬೆಳಗಿನ ಜಾವದಲ್ಲಿ ಒಂದು 4 ರಿಂದ 6 ಗಂಟೆ ಸಮಯದಲ್ಲಿ ಈ ಒಂದು ಜಾಲಿಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಅಂಗಡಿಗಳು, ಪುರಸಭೆ ವ್ಯಾಪ್ತಿಯ ಜನ ಮತ್ತು ಹೆಬ್ಳೆಯ ಈ ಭಾಗದ ಈ ಟಚ್ ಆಗಿರ್ತಕ್ಕಂಥ ಕೆಲ ಜನ ಬಂದು ಅಲ್ಲಿ ಕಸ ಹಾಕ್ತಾರೆ. ಹಾಗಾಗಿ ನಮ್ಮ ಪಂಚಾಯತ್ ಸ್ಟಾಫ್ ಜೊತೆಗೆ ನೀವು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಅಂದಾಗ ಅವರು ಅದನ್ನು ನೇಮಿಸಿದ್ರು. ಒಂದು ವಾರ ಅದರ ಡ್ರೈವ್ ಕೂಡ ನಾವು ಮಾಡಿದ್ದೇವೆ. ಆದರೂ ಕೂಡ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಏನೋ ಅದಕ್ಕೆ ರಿಯಾಕ್ಷನ್ ಕೊಡದೆ ಹೀಗೆ ಬೀಸಿ ಅದನ್ನು ಬೈಕ್ ಮೇಲೆ ಹೋಗ್ತಾ ಇದ್ದಾರೆ. ಅವರು ಫೋಟೋ ಹೊಡೆದು ನಾವು ಪುರಸಭೆಗೂ ಕೊಟ್ಟಿದ್ದೇವೆ, ಜಾಲಿಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಲೆಟರ್ ಹಾಕಿದ್ದೇವೆ. ಇದಕ್ಕೆ ಫೋಟೋ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ಜನ ಈ ರೀತಿ ಕಸ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇದನ್ನು ಕೂಡ ನಾವು ಹೇಳಿದ್ದೇವೆ. ಮತ್ತು AC ಮೇಡಮ್ ಅವರ ಗಮನಕ್ಕೂ ಕೂಡ ಇದನ್ನು ಕೂಡ ತಂದಿದ್ದೀವಿ ನಾವು. ಸೊ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರು AC ಮೇಡಮ್ ಕೂಡ ಅಲ್ಲಿ ಹೋಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದರ ಅವೇರ್ನೆಸ್ ಅನ್ನ ಏನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಜನರ ಒಂದು ಸಹಕಾರ ಬಹಳ ಮುಖ್ಯ. PDO ಆಗಲಿ, UO ಆಗಿ, AC ಆಗಿ, ತಹಶೀಲ್ದಾರ್ ಆಗಲಿ, ಎಲ್ಲರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಇವನ್ ಶಾಸಕರು ಕೂಡ ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ದಯಮಾಡಿ ಜನ ಏನು ಈ ಕಸ ನಮ್ಮ ಜಾಗದಲ್ಲಿ ಇದು ಹಾಕೋದು ಬೇಡ, ನಮ್ಮ ಜಾಗದಲ್ಲಿ ಹಾಕೋದು ಬೇಡ ಅಂತ ಸ್ಥಳ ಮಂಜೂರಾತಿಗೆ ನಮಗೆ ತಡೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮಲ್ಲಿ ಎಲ್ಲವೂ ಇದೆ, ನಾವು ರೆಡಿ ಇದ್ದೇವೆ. ಅಮೌಂಟ್ ರಿಲೀಸ್ ಆಗಿ ಇದು ಎಲ್ಲ ರೆಡಿ ಇದೆ, ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿದೆ. ಅದನ್ನು ಕೂಡ ನಾನು ಜಾಲಿಪಟ್ಟಣ ಪಂಚಾಯತ್ ಹೆಬ್ಳೆ ಏನು ಪಂಚಾಯತಿಂದ ಏನು ಬಂದಿದ್ರಲ್ಲ ಈ ರೀತಿ ಕಸ ಬೀಳ್ತಾ ಇದೆ ಅಂತ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ನಮಗೆ 1 ಗುಂಟೆ ಅಥವಾ 1.5 ಗುಂಟೆ ಜಾಗ ಕೊಡಿ, ಸಾಕು ನಮಗೆ, ನಾವು ಒಂದು ಶೆಡ್ಡನ್ನು ಕಟ್ಕೊಂಡು ನಾವು 15 ಕಡೆಗೆ ಸ್ಟಾರ್ಟ್ ಮಾಡ್ತೇವೆ ಅಂತ. ಎಲ್ಲೇ ನೀವು ಈಗಲೂ ಕೂಡ ಇಂಥ ಜಾಗ ಒಂದು ಪಂಚಾಯತ್ ಹೆಸರು ಬರ್ಕೊಟ್ರಿ 1.5 ಗುಂಟೆ ತೋರಿಸಿದಲ್ಲ, ಆ ಜಾಗ ನಿಮಗೆ ಲೈಕ್ ಮಾಡಿದ್ದೀನಿ. ಒಳ್ಳೇದಿದೆ, ಅದು ಜಾಗ ಒಳ್ಳೇದಿದೆ. ಅದನ್ನ ಈಗ ತಕರಾರು ಇದ್ದು ಜಾಗ ಬೇರೆ ಜಾಗದಲ್ಲಿ ಅದು ಅಡ್ಡಿ ಇಲ್ಲ. ಫಾರ್ವರ್ಡ್ ಮಾಡಿ, ನಮ್ಗೆ ಅದೇ ಹಾಕ್ಬೇಕು ಅಂತ ನಾವು ಹೇಳಿದ್ವಿ. ಇಲ್ಲ, ಅದನ್ನೇ ನಾವೀಗ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಏನಂದ್ರೆ ಅದೇ ಜಾಗ ಬೇಕು, ಅದೇ ದೇವಸ್ಥಾನಕ್ಕೆ ತೊಂದರೆ ಹೋಗ್ಕೊಡ್ತೇವೆ ನಾವು. ಧಾರ್ಮಿಕ ವಿಷಯ ಹೋಗಿ ಅದು ಬೇರೆ ಆಲ್ಟರ್ನೇಟಿವ್ ಬೇರೆ ಜಾಗ ಮಾಡಿ ನಮ್ಗೆ ಸ್ವಲ್ಪ ಪಾಸ್ ಮಾಡಿ. ನೀವು ಹೇಳಿದ್ರೆ ಒಂದು ಮಾತು, ಈಗ ಇದು ಖುಷಿ ವರ್ಕ್ ಆರ್ಡರ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದ್ರೆ ಜಾಗ ಬೇಕಲ್ಲ, ವರ್ಕ್ ಆರ್ಡರ್ ಆದ ನಂತರ ಇದೆಲ್ಲ ಅದು ಹೇಳ್ತಲ್ಲ, ನಮ್ಮ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಐಕರ್ ಸರ್ ಬಂದು ಹೋದ್ರು, ಜಿಲ್ಲಾ ಸಮಾಲೋಚಕರು 2 ಸಲ ಬಂದು ಹೋದ್ರು, ಆ ಪಂಚಾಯತ್ ಭೇಟಿ ಕೊಟ್ಟು. ಅಲ್ಲ ಇದಾಯ್ತು, ಒಂದು ನಿಮಿಷ. ಈ 2ನೇ ಮಾತು ಈಗ ಏನು ಹೇಳಿದ್ರು, ಕಸ ಹಾಕುದು ಬೇರೆ ಜನಂದು ಆಗ್ತದೆ. ನೀವು ನಮ್ಮ ಜನ ಗೊತ್ತಿಲ್ಲ. ಈಗ ನಮ್ಮ ಇವರು ಫಿರೋಜ್ ನಗರ್ ಈ ಜಾಮಿಯಾಬಾದ್ ಏರಿಯಾ ಜನ ಬಂದಿದ್ದಲ್ಲ, ಇವರೇ ಸ್ವಂತ ಟೀಮ್ ಮಾಡಿ ಅಲ್ಲಿ ಕೆಲವು ಕಸ ಬೇರೆ ಜನಕ್ಕೆ ಹಾಕ್ಲಿಕ್ಕೆ ಕೊಡಲಿಲ್ಲ ಅವರು. ಈಗ ಒಂದು ಇವರೇ ವಾಲಂಟಿಯರ್ ಆಗಿ ಅಲ್ಲಿ ಜಗಳನಾಯ್ತು, ಮಾರಾಮಾರಿನ ಎಲ್ಲ ದೃಷ್ಟಿ ಎಲ್ಲ ಆಯ್ತು. ಯಾಕೆ ಇವರನ್ನು ಸ್ವಲ್ಪ ವಾಟ್ ಮಾಡ್ತಾ ಉಂಟಲ್ಲಿ ಬಾಕಿ ಏರಿಯಾದಲ್ಲಿ ಎಲ್ಲ ಕಡೆ ಬರ್ಲಿಕ್ಕೆ. ಈಗ ಹನಿ ಒಬ್ಬ ಏರಿಯಾ ಉಂಟು, ಅದು ಯಾವುದು ಪಂಚಾಯತ್ ಇಲ್ಲ, ಯಾವುದು ಕಂಪ್ಲೀಟ್ ಹೆಬ್ಳೆ ಗ್ರಾಮನೇ ಅದು. ಈಗ ಜಾಮಿಯಾಬಾದ್ ಇಂಟ್ರೆಸ್ಟ್ ಹೋಗೋಣ, ಜಾಮಿಯಾಬಾದ್ ಹೋಗ್ತಲ್ಲ ಆ ಜಾಗದಲ್ಲಿ ಪಂಚಾಯತ್ ಜಾರಿ ಸಪೋರ್ಟ್ ಬಾಕಿ ಎಲ್ಲ ಜನ. ಮತ್ತೆ ನೀವೇನು ಮುಂದೆ ಹೋಗಿದ್ರೆ ಇದು ಪ್ರಾಬ್ಲಮ್ ಇಲ್ಲ. ಮುಂದೆ ಹೋಗದೆ ಏನಂದ್ರೆ ಒಂದೊಂದು ಮನೆಗೆ 20 ಗುಂಟೆ 1 ಎಕರೆ ಜಾಗ ಒಂದೊಂದು ಮನೆಗೆ ಅವ್ರು ಏನ್ ಮಾಡ್ತಾರೆ, ಅದೇ ಜಾಗದಲ್ಲಿ ಅವರು ಈ ಸಿಟಿನಲ್ಲಿ ಸೆಂಟರ್ ಮನೆ ಉಂಟಲ್ಲ, ಅದು ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಬಟ್ ಅದು ಸಮಸ್ಯೆ ಉಂಟು. ನಾವು ಮ್ಯಾಕ್ಸಿಮಮ್ ನಮ್ಮ ಹುಡುಗರು ಟ್ರೈ ಮಾಡಿದ್ದೀವಿ. ಅದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ನೀವು ಮತ್ತೆ ಇನ್ನು ಇಷ್ಟು ಕೆಲಸ ಮಾಡಿದ್ರೆ ನಮ್ಗೆ ಖುಷಿ ಆಯ್ತು. ನೀವು ಮತ್ತೆ ಸ್ವಲ್ಪ ಇಷ್ಟ ಮಾಡಿ, ಯಾಕೆ ಜನ ಅಂತ ಬೇಜಾರಾಗಿ ಹೋಗಿದೆ. ಈಗ ಒಂದು ಪ್ರತಿಭಟನೆ ಮಾಡೋದು ಒಂದು ಬಾಕಿ ಉಂಟು ಅಷ್ಟೇ. बड़ा जबरदस्त रहती है, बड़ा जबरदस्त जुलूस निकाल के भड़कल के पूरा आवाम को देके डंडा लेके धरना लेने का एक बाकी है. वो काम आप करने को देव बदल हमको ನೀವು ಅಷ್ಟು ಮಟ್ಟಿಗೆ ನಾವು ಹೋಗುದು ಬೇಡ. ನೀವು ಮತ್ತೆ ಮಾಡಿ ತಾತ್ಕಾಲಿಕ ನಮಗೆ ಮುನ್ಸಿಪಾಲಿಟಿ ಹತ್ರ ಮಾತಾಡಿ, ಡಿಸಿಗೆ ನೀವು ಮಾತಾಡಿ ನಮ್ಗೆ ಅವಕಾಶ ಮಾಡಿಕೊಡಿ. ನಾನು ಕೂಡ ಡಿಸಿಗೆ ಮಾತಾಡ್ತೀನಿ. ನಮಗೆ ಒಂದು ಮುನ್ಸಿಪಾಲಿಟಿಗೆ ಎಲ್ಲಿ ಬೇಕಾದ್ರೆ ಹಾಕಲಿ. ಅವ್ರ ಹತ್ರ ರಿಕ್ಷನ್ ಉಂಟು, ನಮ್ಮ ಜನ ಒಂದು ರಿಕ್ಷನ್ ಕೊಟ್ಟಿದ್ದಾರೆ, ಫ್ರೀ ಡೊನೇಷನ್ ಕೊಟ್ಟಿದ್ದು ಸರ್. ಮತ್ತೆ ಪಂಚಾಯತ್ ದುಡ್ಡು ಅಲ್ಲ, ಅದು ಡೊನೇಷನ್ ಕೊಟ್ಟಿದ್ದು ರಿಕ್ಷಾ. ಅದಕ್ಕೆ UPS ಆಗಿ ಆ ರಿಕ್ಷಾ ಗುಜರಿ ಆಗ್ತಾ ಉಂಟು. ಈಗ
ರಿಕ್ಷಾಗೆ ಏನಿಲ್ಲ ಬೆಲೆ. ನೋಡಿ, ಈಗ ಇದು ಸೆಕ್ಷನ್ ಆಗಿ ಇಷ್ಟು ದಿನಗಳು ಓಕೆ, ಇದು ಪ್ರೋಗ್ರೆಸ್ ಒಳ್ಳೆ ಉಂಟು. ಅಲ್ಲಲ್ಲ, ಇಷ್ಟು ದಿನ ಕಳೆದಿವೆ, ನಮಗೆ ಪಬ್ಲಿಕ್ ಸಹಕಾರ ಇನ್ನೂ ಸಿಗ್ತಾ ಇಲ್ಲ. ಏನಂದ್ರೆ ಪಬ್ಲಿಕ್ ಏನ್ ಸಪೋರ್ಟ್ ಬೇಕು ಹೇಳಿ. ನಮಗೆ ಜಾಗ ಬೇಕಾಗಿದೆ. ಜಾಗ ನಮ್ಮ ಮಾಡ್ಲಿಕ್ಕೆ ಬರ್ತದೆ. ಜಾಗ ಬಗ್ಗೆ ನಾವು ಏನ್ ಮಾತಾಡಲಿಕ್ಕೆ ಮಾತಾಡೋಲ್ಲ. ನೋಡಿ, ನೀವು ಸದಸ್ಯರಾಜಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಯ್ತು. ಈಗ ಬಂದದ್ದು ಪಂಚಾಯತ್ಗೆ ನಮ್ಮ ಮೆಂಬರ್ಗೆ ಹೊಂದಾಣಿಕೆ ಇಲ್ಲ, ಸರಿ ಬರ್ದು ಈ ಕೆಲಸಕ್ಕೆ ಆಟ ಆಗ್ತುಂಟು, ನಮ್ಗೆ ಗೊತ್ತಾಗಿದೆ. ಅದೆಲ್ಲ ರಾಜಕೀಯ ವಿಷಯ ಬೇಡ ನಮ್ಗೆ. ನಮ್ಗೆ ಕಸ ಆಗುದು ಜಾಗ ಕೊಡಿ. ಇನ್ನೊಂದು ವಿಚಾರ ಅಂದ್ರೆ, ಈಗ ಏನು ಆ ಕಸ ಇದೆಯಲ್ವಾ, ಅದನ್ನ ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಹೆಬ್ಳೆ ಪಂಚಾಯತಿ ಮಾಡ್ತಾ ಇದ್ದಾರೆ. ಇವರು ಪುರಸಭಾ ಅಧ್ಯಕ್ಷರನ್ನು ಕೂಡ ನಮ್ಮ PDO ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅದು ಮತ್ತೆ ಅಲ್ಲಿ ಮೆಂಬರ್ ಅಟ್ಲೀಸ್ಟ್ ಶೆಡ್ ಆಗೋ ತನಕ ಆದ್ರೂ ನಮಗೆ ಇಲ್ಲಿ ಕಸವನ್ನ ಅವಕಾಶ ಕೊಡಿ ಅಂದಾಗ ಅವರು ಕೂಡ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಒಳ್ಳೆಲ್ಲ ನೀವು ಸ್ವಲ್ಪ ಅಧಿಕಾರಿಗೆ ಮಾತಾಡಿ. ಈಗ ನೀವು DC ಗೆ ಮಾತಾಡಿ. AC ಮೇಡಮ್ ಹತ್ರ ಹೇಳಿದ್ರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅಂತ ನಾವು ಈಗ AC ಹತ್ರ ಹೋಗ್ತೀವಿ. ನಾವು ಅವ್ರ ಹತ್ರ ಹೇಳಿ ಎಷ್ಟು ರಾಶಿ ಫಾರೆಸ್ಟ್ ಲ್ಯಾಂಡ್ ಇದೆ ಅಲ್ಲಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಅಂತ ಇಲ್ಲ, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇದಕ್ಕೆ ಅವಕಾಶ ಇಲ್ಲ. So sir, as you said earlier, no, we have the garbage issue only see by the Nellesar Heble is the Nellesar ward, Miss Heble Hanikabad ward. Why? Because 4 to 5 years back they had provided the van. Before they are telling that we have the plot, but the need is to provide the van. Someone has donated the van, but now they are saying to provide the plot also. Now what is our duty now, sir? What are we going to request? The plot is already sanctioned, yeah. The plot is already sanctioned. Sir, no, it is from the work order is also issued. Sir, no, from first lockdown it is issued. It is already sanctioned. We know, doctor, when the Harish Kumar was there with the DC, he had sanctioned. We know that already. Sir, what the government is the basic commodity. For example, for our Hanifabad ward, we do not have the drinking water, we do not have the proper roads, we do not have any garbage issue. No basic commodities we are from not they are provided. What is the need of government now? Then why we are going to force it? Merge the area. All these things we have discussed in the general body meeting. ನಿಮ್ಮೆಲ್ಲ ಜವಾಬ್ದಾರಿ ಉಂಟು ಅಂತ ನಾನು ಹೇಳ್ತೀನಿ. ನೀವು ಸ್ವಲ್ಪ ಕಮ್ಮಿ ಇರಬೇಕು ಅಲ್ಲಿ. ಯಾಕೆಂದ್ರೆ ಪಂಚಾಯತ್ನಲ್ಲಿ ಬೇರೆ ಬೇರೆ ರಾಜಕೀಯ ನಡೀತಾ ಉಂಟು, ಅಥವಾ ನಮ್ಗೆ ಯಾವ್ದು ರಾಜಕೀಯ ಬೇಡ. ನಮ್ಗೆ ಕೆಲಸ ಬೇಕು, ನಮ್ಗೆ ಸವಲತ್ತು ಬೇಕು, ನೀರು ಬೇಕು, ರಸ್ತೆ ಒಳ್ಳೆ ಬೇಕು, ನಮ್ಗೆ ಕಸ ಹಾಕುದು ಒಂದು ಬಂದೋಬಸ್ತ್ ಮಾಡಿಕೊಡಿ. ಈಗ ಒಂದು ವಿಚಾರ ಅಂದ್ರೆ, ನಾವು ಈಗ ಹೆಬ್ಳೆ ಪಂಚಾಯತಿಗೆ ಸಾಕಷ್ಟು ಸಲ ಬರ್ತಾ ಇದೆ. ಯಾಕಂದ್ರೆ ನಮಗೆ ಈ ಬಿಗ್ ಇಶ್ಯೂ ನಡೀತಾನೆ ಇದೆ. ಈಗ ಇದ್ರ ಸಂಬಂಧ ಹೋಗ್ತಾ ಇದ್ದೇವೆ. ನಾವು ಯಾವುದಕ್ಕೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಮಾವಿನದುರ್ಗ ಒಂದು ಸೆಕ್ಷನ್ ಆಯಿತು. ಈಗ ತಾವುಗಳು ಪೇಪರ್ ನೋಡ್ತಾ ಇದ್ದೀವಿ. ನಾವು ಅಲ್ಲಿ ನೋಡಿ ಯಾವುದೇ ಅಡೆತಡೆ ಇಲ್ಲ. ರೋಡ್ ಸೈಡ್ ಇದೆ, ಹಿಂದ್ಗಡೆ ಗುಡ್ಡ, ಹತ್ತಿರದಲ್ಲಿ ಯಾವ ಮನೆಯೂ ಇಲ್ಲ. ಈಗ ಮಾವಿನಪುರದು ಅದು ಕಸ ಘನತ್ಯಾಜ್ಯ ಘಟಕ ಮಾಡೋದು ಬೇಡ ಅಂತ ಜನ ತಡೆ ಬಿಡ್ತಾ ಇದ್ದಾರೆ. ಏನು ಮಾಡಬೇಕು ಹೇಳಿ? ಆಸ್ ಎ PDO ಆಗಿ, ಆಸ್ ಎ ಇವು ಆಗಿ ನೀವೆಲ್ಲ 50-60 ಜನ ಹೋದಲ್ಲಿ ಮನವಿ ಸಲ್ಲಿಸಿ ಬಂದಿದ್ದಾರೆ. AC ಅವರು ನಮಗೆ ಇದ್ರ ಬಗ್ಗೆ ಕ್ರಮ ತಗೊಂಡು ಅದು ಬೆಂಬಲ ನೀಡಿ ಅಂತ ಹೇಳಿದ್ದಾರೆ. ಸ್ವತಃ AC ತಹಶೀಲ್ದಾರ್ ನಾನು ಕೂಡ ಹೋಗಿ ನೋಡಿ ಬಂದ್ವಿ. ಯಾವುದೇ ತಡೆ ಇಲ್ಲ ಅಲ್ಲಿ ಆಕ್ಚುಲಿ. ಅಲ್ಲ, ಆಕ್ಚುಲಿ ನಿಮ್ಗೂ ಒಂದು ಯಾವುದು ಹೆಬ್ಳೆ ಗ್ರಾಮದಲ್ಲಿ ಪಂಚಾಯತ್ ಆಲ್ರೆಡಿ ಸಂಕ್ಷನ್ ಆಗಿದೆ, ವರ್ಕ್ ನಾನಂತೂ ನೋಡಲಿಲ್ಲ. ಇದ್ರ ಜೊತೆಗೆ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ the PDO is put in general body meeting. They have sanctioned. No, it is all right, sir. On basis of this, the proposal is sent to Tahsildar to AC to DC. It was sanctioned. Sir, no, the PDO openly says that the problem is within the first ward. It is Nellesar Hanifabad ward, Ahmedabad Hanifabad, the first entrance ward of Heble Panchayat. They are unable to provide the basic commodities, sir, for drinking water, for example, garbage issue, roads, street lights. For one example, I am challenging you for please at least show one basic commodity. Who is the elected member of that area? No, elected member cannot. No. ನಾನು ಹೇಳ್ತಾ ಇರೋದೇನೆಂದ್ರೆ, ನೆರ್ಲೇಸರ್ದ ಯಾರು ಜನಪ್ರತಿನಿಧಿ ಇದ್ದಾರೆ ಇದ್ದಾರಲ್ಲ, ಅವ್ರ ಮುಖಾಂತರವಾಗಿ ಒಂದು ಮನವಿ ಸಲ್ಲಿಸಬೇಕು. ಮನವಿ ಸಲ್ಲಿಸ್ಕೊಂಡು ಜನರಲ್ ಬಾಡಿ ಮೀಟಿಂಗ್ ಅವ್ರು ಆಕ್ಷನ್ ಪ್ಲಾನ್ ಏನ್ ಮಾಡ್ತಾರೆ ಅದರಲ್ಲಿ ಸೇರಿಸುವಂತ ಕೆಲಸ ಆಗಬೇಕು. ಅರ್ಥ ಆಯ್ತಾ? ಮಾಡ್ತೇವೆ, ಈ ವರ್ಷ ಏನಾಗಬೇಕು, 2ನೇ ವರ್ಷ, 3ನೇ ವರ್ಷ ಇಲ್ಲ, ಅದು ಒಂದು ವಿಷನ್ ಇಟ್ಕೊಂಡು, ಡೆವಲಪ್ಮೆಂಟ್ ವಿಷನ್ ಇಟ್ಕೊಂಡು ಒಂದು ಆಕ್ಷನ್ ಪ್ಲಾನ್ ರೆಡಿ ಆಗಿತ್ತು. So the major question is, before sanctioning the plot, you have the other option as well, right? You have to survey that whether it is hurting other religious people or not, or other issues.
you have to look after that because you are executive member, permanent executive of Karnataka government. Sir, no, sir. ಅಲ್ಲ ಅಲ್ಲ ಈಗ ಏನು ಗೊತ್ತಾಗ ನೀವು ಹೋಗಿ ಇನ್ಸ್ಪೆಕ್ಟರ್ ಮಾಡಿ ಅಕ್ಕಪಕ್ಕದವ್ರಿಗೆ ಕೇಳಿ ಮಾಡಿ ಎಲ್ಲ ಮಾಡಿದ್ದೇ ಈಗ ಇಲ್ಲೇ ಮಾಡಿದ್ದೆ. ಮತ್ತೆ ಈಗ ಅದೇ ಜನ ಏನ್ ಮಾಡ್ತಾ ಇದ್ದಾರೆ, ಈಗ ಬೇರೆಯವರು ಸಪೋಸ್ ನಮ್ಮ ಏರಿಯಾದ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ ಆ ಹೆಬ್ಳೆಯಲ್ಲಿ ಹೆಬ್ಳೆಯಲ್ಲಿ ದೇವರ ಕಾರ್ಯ ಅಂತ ಆಯ್ತು, ಹೆಬ್ಳೆಯಲ್ಲಿ ದೇವರ ಕಾರ್ಯ ಅಂತ ಆಯ್ತು, ಆಯ್ತಾ? That's right, sir. Before sanctioning the plot, you have to go other places, right? Apart from residential area, you should have other plot as well to get from sanction from DC. ಈಗ ಸರ್ಕಾರದ ಪ್ರಕಾರ ಕಂದಾಯ ಭೂಮಿ ಇದ್ರೆ ಮಾತ್ರ ಅಥವಾ ಗೌರ್ಮೆಂಟ್ ಅವ್ರದೇ ಲ್ಯಾಂಡ್ ಇದೆ, ಪಂಚಾಯತ್ ಲ್ಯಾಂಡ್ ಇದ್ರೆ ಈಸಿಲಿ ಆಗ್ತದೆ. ಯಾವುದೇ ಕಾರಣಕ್ಕೂ ಈಗ ದೂರ ಹೋಗಿ ಪರಿಶೀಲನೆ ಮಾಡಂತಾರೆ, ಪರಿಶೀಲನೆ ಮಾಡಿ ಪರ್ಮಿಷನ್ ಇಲ್ಲ. ಮುರುಡೇಶ್ವರ ಹೋಗಿ 3-4 ವರ್ಷ ಆಯ್ತು. ಅದು ಏನಾಗದೆ ಇಲ್ಲಿಂದ ಯಾವುದು ರೀಜನಲ್ ಕಮಿಷನರ್ ಆಫೀಸ್ ಹೋಗಿ ಗೌರ್ಮೆಂಟ್ ಹೋಗಿ ಅಲ್ಲೇ ಇದೆ ಫೈಲ್. ಅದಕ್ಕೆ ಆಕ್ಚುಲಿ ಪ್ರೊವಿಷನ್ ಇಲ್ಲ ಅಂತ ನಾವು ಕೇಳಿದೆ. Jamia Islamia, all the vehicles are surrounding from that, all the wastage of that animals they are bringing from the roadside. We are unable to move the traffic is so jammed on the busiest road. We cannot have the solution also. It creates the means what it is shameful for our society. It creates a very wrong image for us. Every week 3 to 4 accidents happen, small accidents. We have to say we have solved them and we said we don't want police officers. It's happening every day, every 2 days. ಅಲ್ಲ, ನೀವು ಅಧಿಕಾರಿ ಜೊತೆ ಹೋಗ್ತಿದ್ದಿ, ನಿಮ್ಗೆ ಎಲ್ಲೆಲ್ಲಿ ತೋರ್ತಾರೆ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಒಂದ್ಸಲ, ಒಂದು ಟೈಮ್ ಕೊಡಿ, ನಾವು ನಿಮ್ಗೆ ಬೇಕಾದ್ರೆ ಮೇಡಮ್ ಜೊತೆ ಒಂದ್ಸಲ ವಿಸಿಟ್ ಮಾಡ್ತೀವಿ, ತೋರಿಸುವ. ಯಾಕಂದ್ರೆ ಸಮಸ್ಯೆ ನೀವು ನೋಡಿ, ಬನ್ನಿ ನನ್ನ ನೋಡಿ. ಒಂದು ಎರಡು ಮಾತು ಈಗ ನೀವು ಹೇಳಿದ್ರೆ ಕಸ ಬಗ್ಗೆ ಅದು ನಾವು ಯಾವ ಪ್ರಾಬ್ಲಮ್ಗೆ ನಾವು ಬಂದಿದ್ದಲ್ವಾ, ಅದು ನೀವು ಹೇಳಿದ್ರೆ ಸದಸ್ಯನ ರಜೆ ಇಲ್ಲಾಂದ್ರೆ ಅದು ನಮ್ಗೆ ದೊಡ್ಡ ಸಮಸ್ಯೆ ಆಗ್ತೀವಿ. ಸದಸ್ಯ ಹೀಗಾಗಿ ಇದು ಮುಂಚೆ ಪಂಚಾಯತ್ ಬಾಡಿ ಇತ್ತು, ಹೆಬ್ಳೆ ಗ್ರಾಮ ಅಧ್ಯಕ್ಷ ಇತ್ತು, ಅವರು ಡಿ.ಕೆ. ಮುಗಿದ್ರು ಅಧ್ಯಕ್ಷ ಎಂಡಿ ಮುಗಿದ್ರು. ಅವರು ಸ್ವಲ್ಪ ಆಶ್ವಾಸನೆ ಎಲ್ಲ ಕೊಟ್ಟು ತುಂಬ ಮಾಡಿದ್ರು, ಆದ್ರೆ ಕೆಲಸ ಅಸಮರ್ಥ ಮಾಡಿ ಹೋದ್ರು. ಈಗ ಇದೊಂದು ಏನು ಜಾಗ ನೋಡಿವಲ್ಲ, ಇದು ಈ ರೀತಿ ಚರ್ಚೆ ಮಾಡೋದ್ರಿಂದ ಪರಿಹಾರ ಅಲ್ಲ. ಪಬ್ಲಿಕ್ರವರು ಏನು ಒಂದು ಜಾಗ ಮಾಡ್ಲಿಕ್ಕೆ ಬಿಡ್ಬೇಕು. ಈಗ ನಾವು ಒಂದು ಜಾಗ ಗುರ್ತ ಮಾಡಿದ್ದೇವೆ, ಸೆಕ್ಷನ್ ಆಗಿ ಬಂತು, ಮತ್ತೆ ನಾಳೆ ಒಂದು 50 ಮನೆ ಸೇರಿ ಇಳಿಯೂ ಬೇಡ ಅಂತ ಬಿಟ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸೇಫ್ ಥಿಂಗ್ ಮರ್ತು ಮಾಡಿದ್ರೆ ಒಂದು ಸಿಟಿ ಮುನ್ಸಿಪಾಲಿಟಿ ಆಗ್ತದೆ, ಅದಾಗದ್ರೆ ಬಣ್ಣ ಬರ್ತದೆ, ಎಲ್ಲ ಕಸ ಆಗ್ತದೆ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಎವ್ರಿಥಿಂಗ್ ಎಲ್ಲ ಕರೆಕ್ಟ್ ಆಗ್ತದೆ. ಇದು ಹೆಬ್ಳೆ ಗ್ರಾಮದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಮತ್ತೆ ನಮ್ಮ ಜಾಲಿ ಪಂಚಾಯತ್ ಪಟ್ಟ ಇದು ನಿಮ್ದಾರ, ಅದು ಸರ್ಕಾರದಿಂದ ನಿಮ್ಮ ತಲೆಯಲ್ಲಿ ಇರಲಿ. ಯಾಕಂದ್ರೆ ಜನರಿಗೆ ಪಬ್ಲಿಕ್ಗೆ ಇಂಟ್ರೆಸ್ಟ್ ಉಂಟು. ಒಂದ್ಸಲ ಪಟ್ಟಣ ಪಂಚಾಯತ್ ಎಲ್ಲ ಸೇರಿ ಮುನ್ಸಿಪಾಲಿಟಿ ಮತ್ತು ಪಟ್ಟಣ ಪಂಚಾಯತ್ ಸೇರಿ ಒಂದು ಸಿಟಿ ಮುನ್ಸಿಪಾಲಿಟಿ ಆಗ್ಬೇಕು, ಮಹಾನಗರ ಪಾಲಿಕೆ ಆಗ್ಬೇಕಂತ ವಿಷನ್ ಉಂಟು. ಅದು ಇವತ್ತು ಯಾವಾಗ ಆಗ್ತದೆ ಅದು ಗೊತ್ತಿಲ್ಲ. ಇದು ಒಂದು ನಮಗೆ ನಿಮ್ಮ ಚಿಕ್ಕ ಸಜೆಷನ್, ನೀವೊಂದು ಅಧಿಕಾರಿ ನಿಮಗೆ ಹೇಳ್ತಾರೆ. ಮತ್ತೆ ಒಂದ್ಸಲ ಟ್ಯಾಂಕ್ ಕೊಡಿ ಸರ್, ನಾನು ನಿಮಗೆ ಕರ್ಕೊಂಡು ಹೋಗಿ ಒಂದ್ಸಲ ಭೇಟಿ ಮಾಡ್ತೀನಿ. ಯಾಕಂದ್ರೆ ನೀವು ಪದೇ ನಿಮ್ಮ ಸೆಕ್ರೆಟರಿ ಜೊತೆ ಅಥವಾ ನೀವು ಅಧ್ಯಕ್ಷರ ಜೊತೆ ಅಥವಾ ಪಿ ಡಿ ಒ ಜೊತೆ ನೀವು ಹೋಗ್ಬೋದು, ಬಟ್ ನಮ್ಮ ಜೊತೆ ಒಂದ್ಸಲ ಬನ್ನಿ, ನಾನು ನಿಮಗೆ ತೋರಿಸ್ತೇನೆ. ನೋಡಿದ್ದೇವೆ, ನೀವು ಅದೇ ನಮ್ಮ ಜೊತೆ ಬಂದು ನೋಡಿದ್ದೇವೆ, ಅದನ್ನು ತೆಗೆಸಿದ್ದೇವೆ. ಈಗ ಅದನ್ನ ಡೈಲಿ ರೆಗ್ಯುಲರ್ ಆಗಿ ತೆಗೆಸುವ ಅಂದ್ರೆ ಒಂದು ಜಾಗ ಇಲ್ಲ ನಮಗೆ. ಈಗ ಟೌನ್ ಅಲ್ಲಿ ಒಂದಿಟ್ಟು ನಾವು ರೆಗ್ಯುಲರ್ ಆಗಿ, ಈಗ ನೀವು ಹೇಳಿದ್ರಲ್ಲ, ಮತ್ತೆ ಗಾಡಿ ಎಲ್ಲ ಇದೆ, ನಾವು ಡೈಲಿ ಇದು ಮಾಡ್ತೀವಿ. ಫ್ರೀ ಕೊಟ್ಟಿದ್ದೆ ಸರ್, ಅಂದ್ರೆ ಅದೇ ಹೇಳಿದ್ದು ಹಿರಿಯೂರವರು ಎಲ್ಲ ರೆಡಿ ಇದ್ದಾರೆ ಸರ್. ನಾವು ಎಲ್ಲ ಹಾಕ್ಬೇಕು ಸರ್ ಅಂತ. ಅಲ್ಲಿ ಹಾಕಿದ್ರೆ ಒಂದ್ ಕಡೆ ಡಂಪ್ ಮಾಡಿ ಎಲ್ಲಾದ್ರೂ ಕಳಿಸುವಾದ್ರೆ ಅದು ತೊಂದರೆ ಕೊಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಎಲ್ಲಿ ಹೋದ್ರು ಕೆಲವರು ಪ್ರಾಬ್ಲಮ್ ನೀವು ಸೊಳ್ಳೆ, ಕೆಲವರು ಪ್ರಾಬ್ಲಮ್ ನಾವು ಸೊಳ್ಬೇಕಾಗ್ತದೆ. ಕೆಲವರು ಅಧಿಕಾರಿ ತಗೊಂಡು ನೀವು ಡಿಪಾರ್ಟ್ಮೆಂಟ್ ತಗೊಂಡು ಪೊಲೀಸ್ ತಗೊಂಡು ನೀವು ಸ್ವಲ್ಪ ಇಷ್ಟಿಗೆ ಆಗಿ ಈಗ ಮ್ಯಾಕ್ಸಿಮಮ್ ಈಗ ನ್ಯಾಪ್ಕಿನ್ಸ್, ಡೈಪರ್ಸ್ ಬರ್ತಾ ಇವೆ. ಅದನ್ನ ಸುಡ್ಲಿಕ್ಕೆ ನಮ್ಮ ಹತ್ರ ಇದಿದೆ, ಯಾವ್ದು ಇನ್ಸಿಡೆಂಟ್ಸ್ ಇವೆ, ಅಮೌಂಟ್ ಇದೆ ನಮ್ಮ ಹತ್ರ. ಅದನ್ನ ಖರೀದಿ ಮಾಡಿ ಒಂದು ಫಿಕ್ಸ್ ಮಾಡೋದ್ರೆ ಜಾಗ ಇಲ್ಲ. Unnecessary, why they are issuing the prohibitory orders? Either they cannot provide the solution, they cannot only simply they are issuing the prohibitory orders. That is not the solution, that is not the reason. We monitor them at least 1 month, keeping the 5 to 6 feet, but till the midnight around 1:30 in the early morning. ಎಲ್ಲ ಒಂದು ಪರಿಹಾರ ಅಂದ್ರೆ ನಮ್ಮದು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಅವರು 2 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೇವೆ. ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿದೆ, ನೋಡಿ ಇದು ಫೈಲ್ ಇದೆ, ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಟೆಂಡರ್ ಕೂಡ ಅಲ್ಲಿ ಧಾರವಾಡದಲ್ಲಿ ಆಗಿದ್ದು, ಅಲ್ಲಿ ಎಲ್ಲ ಗೊತ್ತಿದೆ. ಯಾಕಿಲ್ಲ ಈಗ ನಮ್ಗೆ ಶೋಕಾಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಸಿಗರು. ನಾವು ಸ್ಟಾರ್ಟ್ ಮಾಡಿ ಅಂತ. ಅಲ್ಲ, ಅದು ಸ್ಟಾರ್ಟ್ ಮಾಡ್ತಾ ಹೋಗುದು ಪಕ್ಕದ ದೇವಸ್ಥಾನ ಉಂಟು. ಹೌದು, ದೇವ್ರು ನೀವು ತಾವು ಹೋಗಿ ನೋಡಿರಲ್ಲ, ಒಂದು ಪಕ್ಕದಲ್ಲಿ ಇದೆ, ಒಂದು ಕಟ್ಟೆ ಇದೆ, ಒಂದು ಕಟ್ಟೆ ಇದೆ ಪಕ್ಕದಲ್ಲಿ. ನಾಗರ ಕಟ್ಟೆ ಇದೆ.
ಅವರು ಪಾರಂಪರಿಕವಾಗಿ ಅವರು ಒಂದೇ ಸಮಾಜದವರು ಪೂಜೆ ಮಾಡ್ಕೊಳ್ತಾ ಬಂದಿರುವ ಜಾಗ. ಅದು ಬೇರೆ ಜಾಗ ಇಲ್ಲ ಸರ್ ಅಂದ್ರೆ ಈಗ ಬೇರೆ ಜಾಗ ಮತ್ತೊಂದು ಕಡೆ ಮಾಡಿದ್ರೆ ಸೆಕ್ಷನ್ ಹಾಕ್ಬಿಟ್ಟೆ ಮತ್ತೊಂದು 50 ಜನ ಟೀಮ್ ಹೋಗ್ತದೆ. There is one option. If something like happen every day, wherever you go, people are coming and stopping. Don't throw here garbage. So at the last moment, we have seen so many places. So we can get the police support and some, the government department support. So once we stand there properly with the police support and government support, nobody will come. Maybe one time they will come, they will start so much, Definitely we will try. we have to do this only thing. This is the final. police department. Wherever you go, you are trying your best. ಹೇಳಿದ ನಿಮಗೆ ಇದೊಂದು ನಮಗೆ ಚಾನ್ಸ್ ಕೊಡಿ, ನಾವು ಇದೊಂದು ಮಾಡಿಸ್ತೇವೆ. Yes, sir, you are trying. ನಮ್ಮ ಸಹಕಾರ ಬೇಕು. ಒಂದೊಂದು ಅಲ್ಲಿ ತನಕ ಇದನ್ನ ಸ್ವಲ್ಪ ಡಬ್ಬು ಮಾಡಲಿಕ್ಕೆ ನಿಮ್ಮ ಯಾರು ಮುನ್ಸಿಪಲ್ ಅಧ್ಯಕ್ಷರು ಸ್ವಲ್ಪ ಮಾತಾಡಿ. We are very happy. ಸೇರಿ ಒಂದು ಅಲ್ಲಲ್ಲ ಇದು ಬಗ್ಗೆ ಬರಮಾಡಿಗೆ ಟ್ರೈ ಮಾಡ್ಕೊಂಡು ಜಾರಿಗೆ ಮೆಸೇಜ್ ಬಂದಿದ್ದು ಗೊತ್ತಿಲ್ಲ ನಮಗೆ. ಜಾರಿಗೆ ನೋಟಿಸ್ ಕೊಟ್ಟ ನೀವು ಬಂದ್ ಮಾಡಿ ನಮ್ಮ ಜಾಗ ನಾವು ನಿಮ್ಮ ಜಾಗ ನೀವು ನೋಡ ನಾನು ಮತ್ತೆ ಅವ್ರಿಗೆ ಜೋರ್ ಮಾಡಿದೆ ಮಾತಾಡಿ ಯಾಕೆ ಈ ಥರ ಮಾಡ್ತೇವೆ ನಮಗೆ ತೊಂದರೆ ಆಗ್ತದೆ ಜನರು ಯಾಕೆ ಅಲ್ಲ ಅವ್ರು ಮಲಗಿದ್ದಾರೆ ಇಲ್ಲ ನಾವು ನೋಟಿಸ್ ಕೊಡೋದ್ರೆ ಅವರು ಕೆಲಸ ಮಾಡೋದಿಲ್ಲ. ಈಗ ಅವರು ಸ್ವಲ್ಪ ಮೂವ್ ಮಾಡಿ ಅವ್ರ ಜಾಗಕ್ಕೆ ಸಂಚಲನ ಮಾಡಿದ್ರೆ ಅವರು ಪಾಲಿಸಿದ್ದು ಅದು ಕೆಲಸ ಮಾಡಲಿ ಅಂತ ನಾವು ಕೊಟ್ಟಿದ್ದಂತ ನಾವು ಹತ್ರ ಹಂಗೆ ಹೇಳಿದ್ರು ಎಲ್ಲ ಅಧ್ಯಕ್ಷರು. ಹೇಗೆ ಮಂಚಿಗೆ ಇದರಲ್ಲಿ ಸ್ವಲ್ಪ ಜಾಗ ಬೇಕಾಗ್ತದೆ ಸರ್, ಇಲ್ಲಾಂದ್ರೆ ಆಗುದಿಲ್ಲ. हमसे जुड़े रहने के लिए हमारे चैनल फिक्रोखबर टीवी को सब्सक्राइब करें, वीडियो को लाइक और शेयर करें। मज़ीद ख़बरों के लिए लॉगिन करें fikrokhabar.com।